22 ವರ್ಷದ ಹೆಣ್ಮಗಳು ಈರಮ್ಮ ಅಂತ ಹೇಳಿ ನಮ್ಮದೇ ತಾಲೂಕ ಭಕ್ತಂಪಳ್ಳಿಯಿಂದ ಈರಮ್ಮ ಗಂಡ ತೀರ್ಕೊಂಡಿದ್ದಾನೆ. ಭಕ್ತಂಪಳ್ಳಿಯಿಂದ ಹಿಂದೆ 30ನೇ ತಾರೀಕಿಗೆ ಬಂದು ಅಡ್ಮಿಟ್ ಆದ್ರು. ಏನಂತ ಅಂದರೆ ಅವಳಿಗೆ ಹೊಟ್ಟೆಯಲ್ಲಿ ಗಡ್ಡೆ ಇದೆ, ಊಟ ಮಾಡೋಕ್ಕಾಗ್ತಾ ಇಲ್ಲ, ನನ್ನ ತೂಕ ಜಾಸ್ತಿ ಆಗ್ತಾ ಇದೆ. ಆ ಸಮಸ್ಯೆಯಿಂದ ಬಂದಾಗ ನಾವು ಅವಳಿಗೆ ಡೀಟೇಲ್ಡಾಗಿ ಎಕ್ಸಾಮಿನೇಷನ್ ಮಾಡಿದ್ವಿ. ಎಕ್ಸಾಮಿನೇಷನ್ ಮಾಡಿ ಅವಳಿಗೆ CT ಸ್ಕ್ಯಾನ್ ಮಾಡಿಸ್ವಿ, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸ್ವಿ, ಥರದ ರಕ್ತ ಪರೀಕ್ಷೆಗಳನ್ನು ಕೂಡ ಮಾಡಿಸಿದ್ವಿ. ಅದರಲ್ಲಿ ಎಲ್ಲೂ ನಮಗೆ ಇದು ಕ್ಯಾನ್ಸರ್ ಗಡ್ಡೆ ಇದೆನೋ ಏನಿದೆನೋ ಅಂತ ಹೇಳಿ ನೋಡೋಕ್ಕೆ ಇವೆಲ್ಲ ವೇರಿಯಸ್ ಟೆಸ್ಟ್ ಮಾಡಿಸ್ತೀವಿ. ಒಂದಿಷ್ಟು ಟೆಸ್ಟು ನಮ್ಮ ಹಾಸ್ಪಿಟ್ಲಲ್ಲೇ ಆಯಿತು. ಸ್ಕ್ಯಾನಿಂಗ್ CT ಸ್ಕ್ಯಾನಿಂಗ್ ಏನು ನಮ್ಮ ಚಿಂಚೋಳಿದಾಗಿಲ್ಲ, ಅದಕ್ಕೆ ನಾವು ತಾಂಡ್ರಿಗೆ ಕಳಿಸಿ ಆ ಟೆಸ್ಟ್ ಮಾಡ್ಸೋದು ಬಂತು. ಟೆಸ್ಟ್ ಮಾಡಿಸ್ಕೊಂಡ್ಬಂದ್ರೆ ಇಮಿಡಿಯೇಟ್ ಪೇಷಂಟು. ಬಟ್ ಅವಳು ಶ್ವಾಸಕೋಶದಲ್ಲಿ ತೊಂದರೆ ಇದ್ದಿದ್ದ ಕಾರಣಕ್ಕೆ 5 ದಿವಸ ಅವಳಿಗೆ ಸ್ಟೆಬಿಲೈಸೇಷನ್ ಮಾಡೋಕ್ಕೆ ತೊಗೊಂಡ್ವಿ. ಸ್ಟೆಬಿಲೈಸೇಷನ್ ಆಗಿದ್ಮೇಲೆ ರಕ್ತ ಕೂಡ ಕಡಿಮೆ ಆಯ್ತು ಅವಳಿಗೆ ಬಂದಾಗ. ಆ ರಕ್ತ ಸಮಸ್ಯೆಗಳಲ್ಲೂ ನಾವು ಇಲ್ಲಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ನನ್ನ ಅನಿಸಿದ ಮಟ್ಟಿಗೆ ಚಿಂಚೋಳಿ ತಾಲೂಕಲ್ಲಿ ಯಾರೂ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಮಾಡಲ್ಲ. ನಮ್ಮ ಹಾಸ್ಪಿಟ್ಲಲ್ಲಿ ನಾವು ಪೇಷಂಟಿಗೆ ಅನುಕೂಲ ಆಗಲಿ ಅಂತೇಳಿ ಅದಕ್ಕೆ ಆರ್ಗನೈಸ್ ಮಾಡಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೂಡ ನಮ್ಮ ಹಾಸ್ಪಿಟ್ಲಲ್ಲಿ ಆರ್ಗನೈಸ್ ಮಾಡಿ ಅವಳಿಗೆ ಆಪ್ರೇಷನ್ಗಿಂತ ಮುಂಚೆ 1 ಪಾಯಿಂಟ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿ ಒಂದು ಪಾಯಿಂಟ್ ಟೋಟಲ್ 3 ಪಾಯಿಂಟ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿವಿ ಸರ್. ಅವಳಿಗೆ 3 ಪ್ಯಾಕೆಟ್ 3 ಪಾಯಿಂಟ್ ಅಂದರೆ 1 ಪ್ಯಾಕೆಟಲ್ಲಿ 350 ml ಇರ್ತದೆ ಸರ್. ಒಂದು ನಿಮಿಷ